ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಅನ್ನೋದಿಲ್ಲ, ನೆನಪಿರ್ಲಿ. ದೇವರೇನು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ 9 ಸರಿ ಬಾ 10 ಸರಿ ಬಾ ಏನೇನೋ ಮಾಡ್ಕೇಳಿದ್ರೆ ಹುಚ್ಚಿದ್ರಂಗೆ ಆಡ್ರಿ ಅಂತ ಹೇಳೋದಿಲ್ಲ. ನಾವು ದೇವ್ರು ನಂಬ್ತೀವಿ, ಹುಚ್ಚ ನಂಬೋದಿಲ್ಲ. ಗೊತ್ತಾಗತ್ತಾ? ಕಲ್ಲು ನಂಬ್ತೀವಿ, ಬಣ್ಣ ನಂಬೋದಿಲ್ಲ ನಾವು. ಅಂದಾದ್ರೆ ನೆನಪಿರ್ಲಿ. ಮತ್ತೆ ಮತ್ತೆ ಬರಬೇಕಾ, 9 ಸರಿ ಬರಬೇಕಾ 10 ಸರಿ ಬರಬೇಕಾ ಅಂತ ನಮ್ಮ ದೇವಸ್ಥಾನ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಜಾತೀಯತೆ ಇರೋದಿಲ್ಲ, ಧರ್ಮವಾಗಿ ನಿಂದನೆ ಇರೋದಿಲ್ಲ, ಯಾವುದೇ ರಾಜಕೀಯ ಸಪೋರ್ಟ್ ಇರೋದಿಲ್ಲ. ನೆನಪಿರಲಿ ನಿಮಗೆಲ್ಲ, ಎಲ್ಲರೂ ಒಂದೇ. ನೀವು ಯಾವ ಜಾತಿ ಅಂದ್ಕೊಂತೀರ ಆ ಜಾತಿನ ತೆಗಿದ್ದಾರೆ, ಯಾವ ಧರ್ಮ ಅಂತ ಆ ಧರ್ಮನ ತೆಗಿದ್ದಾರೆ. ಫೋಟಾಕರೇ ಬೇರೆ ಧರ್ಮದನ್ನ ನೋಡಿರ್ತೀರಿ. ಪಂಚಪೀಠ ಐದರಿಗೆ ಕಾಲು ಬರುತ್ತೆ, ಅವನು ಫೋಟಾಕನೇ ಬೇರೆ, ಫೇಸ್ಬುಕ್ ಮಾಡೋದೇ ಬೇರೆ, ಇದು ವೆಲ್ಡಿಂಗ್ ಮಾಡೋದೇ ಬೇರೆ, ಕಣ್ಣು ಬಂದಿರೋದು ಕಾಲು ಬಂದಿರಿದಾರಂತ. ನೀವೇನೇನು ಅಂದ್ಕೊಂಡು ಎಲ್ಲ ಕಾಯಿದಾರಂತವ, ಪ್ರತಿಯೊಬ್ಬರು ಕಾದಿರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ದಯವಿಟ್ಟು ಏನು ಮಾಡ್ತೀರ ಅಂದರೆ ಸಾಧ್ಯವಾದರೆ ನಿಮ್ಮ ಅಪ್ಪ ಮಗ ಅನ್ನ ಹಾಕ್ಬಿಡಿ. ನಾನು ಇಷ್ಟೇ ನಿಮ್ಗೆ ಹೇಳೋದು, ಬೇರೆ ಏನು ಬೇಡ. ನಿತ್ಯ ಕೇಳಿ ಬೇಜಾರಾಗುತ್ತೆ. ಮಗ ಹೊಡಿತಾನೆ, ಮಗಳು ಹೊಡಿತಾಳೆ, ಮಗಳು ಬರೋದಿಲ್ಲ, ಮಗ ಬರೋದಿಲ್ಲ. ಟೀಚರ್ ಎದಿಬದ್ದರು ಅಂತಾಗಿದ್ದಾರೆ, ಹೆಣ್ಮಕ್ಳು ಎದಿಬದ್ಧರಿದ್ದಾರೆ, ಮಾಸ್ಟರ್ ಕಾಲಬದ್ಧರಿದ್ದಾರೆ ಅಂತ ಹೊರಗಡೆ ತಾಯಿದ್ದಾರೆ. ನಾನು ಹಾಕೊಂಡಿದ್ದೀನಿ. ಆಮೇಲೆ ಎಷ್ಟೋ ಮಕ್ಕಳು ಮಗು ಅಳುತ್ತೆ ಅನ್ಬೇಡಿ ದಯವಿಟ್ಟು. ಎಷ್ಟು ಜನ ಮಕ್ಕಳು ನಡೀತಾ ಇಲ್ಲ, ಎಷ್ಟೋ ಮಕ್ಕಳಿಲ್ಲ, ಎಷ್ಟು ಜನ ಮಕ್ಕಳು ಮಾತಾಡ್ತಾ ಇಲ್ಲ, ನಡೀತಾನೆ ಇಲ್ಲ. ನೀವು ಸುಮ್ಮನೆ ಮಗು ತರಲೆ ಮಾಡುತ್ತೆ ಅಂತ ಬರಬೇಡಿ. ದೇವಸ್ಥಾನಕ್ಕೆ ಜನ ಬರೋದು ಹೆಂಗೆ ಅಂದರೆ ಮಗು ತರಲೆ ಮಾಡುತ್ತೆ, ಎಷ್ಟು ದಿನ ಕೆಲಸ ಆಗುತ್ತೆ. ಮಗಳು ಭಾಳ ಒಳ್ಳೆಯಳು, ಹಳೆ ಮೈ ಸರಿ ಇಲ್ಲ ಅಂತ ಮಗಳು ಕರ್ಕೊಂಡು ಇಕ್ಕಿಂತೀರಿ. ಹಳೆ ಸೊಸೆ ಒಳ್ಳೆಯಲ್ಲ ಅಂತ ಕಂಡ ಮನೆ ಮಕ್ಕಳು ಬೈತೀರಿ. ಮಗು ಒಳ್ಳೆ ಬುದ್ಧಿ ಕಲಿಸಿರೋದಿಲ್ಲ. ತಾಯಿ ತಂದೆಗೆ ಅನ್ನ ಹಾಕಿ ಕಂಡರ ಬಗ್ಗೆ ಮಾತಾಡೋದನ್ನ ಬಿಡಿ, ಸಾಲ ಮಾಡೋದನ್ನ ಬಿಡಿ, ಶ್ರೀಮಂತರಾಗ್ತೀವಿ. ಏನು ಮಮ್ಮಿ ಕರೆಕ್ಟಲ್ಲ ಮಮ್ಮಿ? ನಾವು ತುಂಬ ಶ್ರೀಮಂತರು, ತುಂಬ ಸೌಕಾರ. ನಾನು ಯಾಕೋತ್ರ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡೋದಿಲ್ಲ, ಅವ್ರ ಬಗ್ಗೆ ಮಾತಾಡೋದಿಲ್ಲ ನಾವು. ನಮ್ಮಮ್ಮ ಅಲ್ಲ ಇದಲ್ಲ ನಮ್ಮಲ್ಲಿ ಇಷ್ಟು ಹಾಕೊಂಡು ನೋಡಿ ಪಪ್ಪ ಎಲ್ಲ ಅಲ್ಲಿ ಗಿಡ ಕ್ಲೀನ್ ಮಾಡ್ತಾವಲ್ಲ ನಮ್ಮಮ್ಮ ನಮ್ಮಪ್ಪ ಇದ್ದಾರೆ. ಒಳ್ಳೆ ಗುಣ ಕಲಿಸಿ ನಾವು ಮಕ್ಕಳು ನಾವು ಓದಿದ್ವಿ. ಯಾರು ಓದಿರೋ ಕೈ ಐತಿ? ನಾನಿನ್ನು ಓದ್ತಾ ಇದ್ದೀನಿ. ಹಾಂ ನಮ್ಮ ಅಪ್ಪ ಅಮ್ಮ ಕಳಿಸಿದ್ರು ಯಾರ ಬಗ್ಗೆ ಮಾತಾಡಬಾರ್ದು ಅಂತ. 13 ರೂಪಾಯಿಂದ ಬ್ಯಾಂಡಿ ಶಾಪ್ ಕೆಲಸ ಮಾಡಿದೆ, ಬೆಂಗಳೂರು ಆಟೋ ಓಡಿಸಿದ್ದೀನಿ, ಬಸ್ ಓಡಿಸ್ತೀನಿ, ವೆಲ್ಡಿಂಗು ಮಾಡ್ತೀನಿ. ಹೆಣ್ಮಕ್ಳಿಗೆಲ್ಲ ವೆಲ್ಡಿಂಗ್ ಮಾಡೋಕೆ ಹೋಗಿ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಎರಡೆರಡು ಕೆಲಸ ಮಾಡೋದಿಲ್ಲ, ಟೈಮ್ ವೇಸ್ಟ್ ಮಾಡೋದಿಲ್ಲ, ಕಂಡಾಬಿಟ್ಟು ಬಗ್ಗೆ ಮಾಡೋದಿಲ್ಲ. ಎರಡು ಬಿಡಿ, ಉದ್ಧಾರ ಆಗ್ತೀರಿ ನೀವು. ಯಾವಾರ ಬರೇ ಸುದ್ದಿ ಏನೋ ಅವನು ಹಿಂಗೆ ಆಗ್ತಾನ, ಇವನು ಹಿಂಗೆ ಆಗ್ತಾನ, ಅವನೊಬ್ಬ ಪಟಾಕಿ ಹೊಡೆದು ಇವನು ಪಟಾಕಿ ಹೊಡೆದು ಮಾಡ್ತಿರಲ್ಲ. ಬರೀ ಇದು ಯೋಚನೆ ಮಾಡಿ ನಿಮ್ಮ ಜೀವನ ಏನು ಅಂತ. ಸಾಧ್ಯವಾದರೆ ನಿಮ್ಮ ಮಕ್ಕಳು ಬರಡೇ ದಿವಸ ನೀವು ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆಯೋ ಬದಲು, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಬದಲು ಪಟಾಕಿ ಹೊಡೆಯೋ ಬದಲು, ನಿಮ್ಮ ಅತ್ತೆ ಮಾವನ ಬಿಸಾಕಿ ನಿಮ್ಮ ಮಕ್ಕಳನ್ನ ಎಸ್ಬಿಟ್ಟು ಹಂಗಾದ್ರೆ ಕೇಕ್ ಕಟ್ ಮಾಡೋ ಬದಲು ಏನು ಮಾಡ್ತೀರಾ? ನಿಮ್ಮ ಊರಾಗೆ ಬಡಪಾಲ ಇರ್ತಾರೆ, 2 ಸೀಟ್ ಕೊಡ್ತೀವಿ. ಅಕ್ಕಪಕ್ಕ ಮನೆಗೆ ಇದಕ್ಕೆ 2 ಸೀಟ್ ಕೊಡ್ಸಿ. ಹೇಗೆ ನಾವು ಸೀಟು ಕರೆಂಟ್ ನಾವು ಕಂಡರೇ ಇಲ್ಲ. ಸೀಟ್ ಹೆಂಗಿತ್ತು ನಾವು ನೋಡೇ ಇರಲಿಲ್ಲ. ಅದೇ ಮನೆ ಅಲ್ಲಿದ್ದು ಮನೆ ಕಡೆ ಅಲ್ಲಿ ಕಾಣುತ್ತವ್ರು ಬೆಲ್ಲ ಬಿದ್ದ ಕಲ್ಲುಗಳಲ್ಲೇ ನಾವು ಬೆಳೆದಿದ್ದು. ಅಥವಾ ಸಾಧ್ಯವಾದರೆ ಅಂದಾಶ್ರಮಕ್ಕೆ ಹೋಗಿ 4 ಜನಕ್ಕೆ ಊಟ ವ್ಯವಸ್ಥೆ ಮಾಡಿ. ಇಲ್ಲಾಂದರೆ ರಸ್ತೆಯಲ್ಲಿ ಕೈಕಾಲಿಗೆ ಮಲಗಿರ್ತಾವೆ ಬೆಸಡು ಹಚ್ಚಿ. ಈ 3ನ ಮಾಡಿ ನಾವು ಮಾಡ್ತೀವಿ. ವಾಳೆಕಾಯಿಲ್ಲ ನಮ್ಮ ಜೊತೆ ಬಂದು ನಾವು ಮಾಡ್ತೀವಿ, ಹೆಂಗೆ ಮಾಡೋದನ್ನು ತೋರಿಸ್ತೀವಿ. ಅಂದಾದರೆ ಯಾವನ್ ಎಷ್ಟೇ ಕೋಟಿಗಿದ್ರೆ ಅವನು ತೊಗೊಳೋದಿಲ್ಲ. ಇರಮಂಟೆ ಆರೋಗ್ಯ ನೋಡ್ಕೊಳ್ಳಿ, ಇರಮಂಟೆ ಯಾರ ಬಗ್ಗೆ ಮಾತಾಡ್ದಂಗಿರಿ, ಇರಮಂಟೆ ಸಾಲ ಮಾಡಿ ಟೆನ್ಷನ್ ತೊಗೊಬಿಡಿ. ಚೀಟಿ ಹುಚ್ಚು, ಮೊಬೈಲ್ ಹುಚ್ಚು ಅಂತೀರಿ, ತಲೆಕೆಟ್ಟೋಗ್ಬಿಡ್ತೀವಲ್ಲ. ಅಮ್ಮ ನಾನು ತಿನ್ನೋ ಅನಿಸೋದು 50 ಬ್ಯಾಂಕ್ ಅಕೌಂಟ್ ಇಲ್ಲ, ಒಂದು ಲೈಸೆನ್ಸ್ ಮಾಡ್ಕೊಡಕ್ಕೆ ಬಂದಿದ್ದ. ನಾ ತಿನ್ನೋ ಅನಿಸೋದು ನಂಗೆ ನಂಬರ್ ಬೇಟ ಇಲ್ಲ. ನಾನು ಯಾರ ಬಗ್ಗೆ ಮತ್ತೆ 1 ನಿಮಿಷ ಎಷ್ಟು ಮಾಡೋದಿಲ್ಲ. ನಾನು ನಮ್ಗೇನು ಕೆಲಸ ಇಷ್ಟಕೊಳ್ಳಲ್ಲ. ಒಳಗೆ ಚಿಕ್ಕ ಕಾಟ, ಬೆಕ್ಕುಳು, ನಾಯಿಗಳು, ಆವುಗಳು ಸಾಕಿನಿ, ದನ ಕರ ಮರ ಎಲ್ಲ ಸಾಕಿನಿ. ಮೈಯೆಲ್ಲ ಕಡಿತಿದ್ದು ಚಿಟ್ಟ, ಇದಕ್ಕೆ ಔಷಧಿ ಹೊಡಿತಾ ಇದ್ವಿ. ಹಿಂಗೆ ಕೆಳಗೆ ಬಂದೆ ಮಕ್ಕಳು ಆಡ್ತಿದ್ವಿ. ಯಾವ ಮಕ್ಕಳು ಇದಕ್ಕೆ ಕಟ್ಟೆ ಮೇಲೆ ಆಡ್ತಿದ್ವಿ ನೋಡಿದೆ ಅಲ್ಲಿಂದ. ಯಾಕೆ ಬಿದ್ದು ಬಿಟ್ಟು ಕಂಪ್ಲೇಂಟ್ ಕೊಡ್ತಾರಮ್ಮ. ಹಂಗೆ ಹೋಗೋದಿಲ್ಲ ಈ ಹೆಣ್ಮಕ್ಳು ಗಂಡ್ಮಕ್ಳು ಹಂಗೆ. ಅದರಲ್ಲಿ ರೂಲ್ಸ್ ಹೆಂಗೆ ಗೊತ್ತಾ? ಇದೊಂದು ಜಾತಿ ಅನ್ನೋದೊಂದು, ಮತ್ತು ಆಮೇಲೆ ಏನೋ ಗತ್ತು ಹೊಡೆದ್ರೆ ಏನೋ ಜೋರು ಮಾಡಿದರೆ ಎಂಥದ್ದು ನಾವು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕಂಪ್ಲೇಂಟ್ ಕೊಡ್ತಾರೆ, ಜಾತಿ ಬೈದರು ಅಂತ. ಇನ್ನೊಂದರೆ ಹೆಂಗಸರು ಕಂಪ್ಲೇಂಟ್ ಕೊಡ್ತಾರೆ, ನಾವು ಹೆಂಗಸರು ಅಂತ. ಎರಡೇ ಮಾಡೋದು ನಮ್ಮ ಜನ. ಅಲ್ಲಿ ನೋಡಿ, ಅಲ್ಲಿ CC ಕ್ಯಾಮರಾ ಹಾಕ್ಬಿಟ್ಟು ಮನೆ ಕಳ್ತನ ಆಗೋದಿಲ್ಲ, ಒಂದು ಸೊಳ್ಳೆ ಕಡಿಯೋದಿಲ್ಲ. ಯಾರೋ ಒಂದು ಅಮ್ಮ ವೇಲ್ ತಗೊಂಡು ಕುಣಿತಾವಳು ಮೊನ್ನೆ ಸರ್. ದೇವ್ರು ಹೋಗಮ್ಮ ಅಂದರೆ ಗಲಾಟೆ ಮಾಡ್ತಾಳೆ. ಫೋನ್ ಆಫ್ ಮಾಡಿ ಅಂದು ಯಾವಾಗ ಒಬ್ಬಂಗೆ 8ಗೆ ಹೋದ್ರೆ ಮನಸ್ಸಲ್ಲಿ. ಅಂದಾದ್ರೆ ಏನು ಹೇಳ್ತೀನಿ, 9 ಸರಿ ಬರಬೇಕಾ 10 ಸರಿ ಬರಬೇಕಾ 100 ಸರಿ ಬರಬೇಕಾ ಅನ್ನೋ ದೇವಸ್ಥಾನ ವ್ಯವಸ್ಥೆ ಇಲ್ಲ. ಬರಬೇಡಿ ಇಂದಿಲ್ಲ, ಸಾಲ ಮಾಡ್ಕೊಂಡೋಗಿ ಬನ್ನಿ, ಟೆನ್ಷನ್ ತೊಗೊಂಡೋಗಿ ಬನ್ನಿ. ಬಂದಿದ್ದೀರಾ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಾನು ನನ್ನದು ನನ್ನಿಂದ ಅಹಂಕಾರನ ನಿಮ್ಮ ಮನೆಗೆ ಅಲ್ಲಿ ಬಿಟ್ಟುಬಿಟ್ಟು ಅಲ್ಲಿ ಅಡ್ಬಿದ್ದು ಹೋಗಿ. ಒಂದು ವೇಳೆ ಯಾರಾದರೂ ನಿಮ್ಮ ಮನೆಗೆ ನಿಮ್ಮ ತಾಯಿ ತಂದೆ ಕೇಳ್ತಾರೆ ನಿಮ್ಮ ಅಹಂಕಾರನ, ಅದನ್ನ ನಾನು ನನ್ನದು ನನ್ನಿಂದಲೇ ಅದನ್ನು ನಿಮ್ಮ ಮನೆಗೆ ಬಿಟ್ಟು ಬನ್ನಿ. ಬರುವಾಗ ಮತ್ತೇನು ಅಪ್ಪಿತಪ್ಪಿ ಮರ್ತು ತಾಂಬಂದಿದ್ರೆ ಚಪ್ಪಲಿ ಬಿಡೋ ಜಾಗ ಬಿಟ್ಟು ಬನ್ನಿ. ಎಲ್ಲಿ ಬಿಡ್ತೀರಾ? ಚಪ್ಪಲಿ ಬಿಡೋ ಜಾಗ ಬಿಟ್ಟು ಬನ್ನಿ. ಅದನ್ನು ಹೋಗಕ್ಕೆ ತಗೊಂಡು ನಿಮ್ಮ ಮನೆ ಬಿಡೋಂದ್ರಿ. ದಯವಿಟ್ಟು ಅಲ್ಲಿ ಬಿಟ್ಟು ಬನ್ನಿ. ಆಮೇಲೆ ಚಪ್ಪಲಿನಲ್ಲಿ ಬಿಡೋದಿಲ್ಲ ಯಾರು, ಎಲ್ಲ ಈ ಕೈ ಬಿಡ್ತೀರಿ. ಹೆಂಗೆ ಚಪ್ಪಲಿ ಸಿಕ್ಕಿದ್ದಾವೆ ಅಂದಾದರೆ ಈ ದೇವಸ್ಥಾನದಲ್ಲಿ ಯಾವುದೇ ಜಾತೀಯತೆ ಯಾವುದೇ ಇಂಥದೇ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ಇಲ್ಲಿ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ ಮಾತ್ರ. ಏನು ಯೂಟ್ಯೂಬ್ ಫೇಸ್ಬುಕ್ ಮಾಡ್ತೀರ, ನಾವೆಲ್ಲ ಮಾಡೋದು. ಈಗ ನನ್ನ ಮಗಳು ಪ್ರಿಯಾ ಅಂದ್ರೆ ಆ ಥರ ಹುಡುಗಿ ರೇವತ್ ಚಿಕ್ಕ ಹುಡುಗಿ ವೀಡಿಯೋ ಮಾಡೋದು, ನನ್ನ ಮೆಹಬೂಬ್ ಅಂತ ಫೋಟೋ ಹಾಕೋದು ನಾನಲ್ಲ. ನಾನೇನು ಮಾಡೋದಿಲ್ಲ ಯೂಟ್ಯೂಬ್ ಏನು ಮಾಡೋದು, ಯಾರ ಬಗ್ಗೆ ಮಾತಾಡೋದಿಲ್ಲ ನಾನು. ಆಯಿತಾ?
ನಿಂತಿರ್ಲಿ. ದೊಡ್ಡ ಪವಾಡ ನಡೆ ನಿಮ್ಮ ನಂಬಿಕೆಯಿಂದ. 7ನೇ ಪವಾಡ, ನಿಮ್ಮನೆ ಗಡಿಯಾರ ಟಿವಿ ಟೆಂಪೋರ್ಟ್ ಇರ್ಬೇಕು. ಜೋರ್ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತೊಗೊಂಡಿಲ್ಲ, ಅವ್ರು ನಾನು ಹಿಂಗೋದಿನಿ ಹಂಗೋದಿನಿ ಅನ್ಬೇಡಿ. ಗಡಿಯಾರ ಟಿವಿ ಟೆಂಗಿಡಿ ಸಮಯದ ಕಡ್ಡಿ ಹೆಚ್ಚು ಉಂಡು ಮನೆ ಮಲ್ಕೋಬೇಡಿ. ಗೊತ್ತಿರುತ್ತೆ ನೆನಪಿರ್ಲಿ. ಯಾವುದೇ ವೆಹಿಕಲ್ಗಳಿಗೆ ಗಾಡಿಗಳಿಗೆ ಫಾಸ್ಟಾಗಿ ಅನ್ಸ್ಕೊಂಡ್ರೆ ಒಳಗಿಂದ ಹೊರಗಿಂದ ಕಾಣಂಗೆ ದಬಸ ಶಿಕಾರ ಕೊಡ್ತಾರೆ. ಹಚ್ಕೊಂಡ್ರೆ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಭಕ್ತರು ಹೇಳ್ತಾರೆ. ಆಕ್ಸಿಡೆಂಟ್ ಆದ್ರೂ ಏನೋ ತೊಂದರೆ ಆಗೋದಿಲ್ಲ ಅಂತ ಬಂದು ಅವ್ರು ಹೇಳೋದು ನಾವು ಕಿವಿಯಿಂದ ಕೇಳ್ತೀವಿ, ಬಾಯಿಂದ ನೋಡ್ತೀವಿ, ಬಾಯಿಂದ ಆಡೋದನ್ನ ಕಿವಿಯಿಂದ ನೋಡ್ತೀವಿ, ರೈಲ್ಸಲ್ಲಿ ಆಗ್ತೀವಿ ನಾವಲ್ಲ. ಅರ್ಥ ಆಗುತ್ತಾ? ಫಾಸ್ಟಾಗಿ ನೀವು ಎಷ್ಟೇ ಕೋಟಿ ಕಾರ್, ಮೊನ್ನೆ ಬೇರೆ ಬಂದ್ರೆ ಎಷ್ಟೋ ಕೋಟಿ ಕಾರ್ ಅಂತ ಕಾರ್ ಗೀಚಾಂಗ ಪದ ಆಕ್ಸಿಡೆಂಟ್ ಆಗುತ್ತಂತೆ. ಸ್ಟಿಕ್ಕರ್ ಹಾಕಿ ಗೀಚಾಗುತ್ತಂತ ಅವ್ರಿಗೆ. ನೀನೇ ಗೀಚಾ ಬಿಡ್ತೀಯ ಅಂದೆ. ದಯವಿಟ್ಟು ಸ್ಟಿಕ್ಕರ್ ಹಾಕೊಳ್ಳಿ. 2 ಕಡೆ ಕಾಣಂಗೆ ಫಾಸ್ಟ್ ಆಗ್ತಾರೆ. ಒಳಗಡೆ ಯಾವ ಕೆಟ್ಟ ಶಕ್ತಿ ಬರದೇ ಇರಲಿ ಅಂತ ಏನು ಇಲ್ಲ ಅನ್ಬೇಡಿ. ಕಲ್ಲೇ ಮಣ್ಣು ದೇವರಿಂದ ದೇವರು ಇರ್ಬೋದು. ನಂಬ್ಸೋಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮನೇ ನಂಬಲ್ಲ. ಅಂಥ ಕಾಲ ಬಂದ್ಬಿಟ್ಟಿದೆ ಇವಾಗ. ಕಾಲ ಬಂದಿಲ್ಲ, ಜನ ಬದಲಾಯಿದ್ದೀರಿ. ಯಾಕಂದ್ರೆ ಅಪ್ಪ ಅಮ್ಮ ಮಾಡಿ ಕಷ್ಟ ಮರ್ತು ಬಿಡ್ತೀರಿ. ದಯವಿಟ್ಟು ಫಾಸ್ಟಾಗಿ ಸ್ಟಿಕ್ಕರ್ ಹಾಕ್ಕೊಳ್ಳಿ. ನಂಬಿಕೆ ಮೈ ಮೇಲೆ ಒಂದು ಹೊಂತ್ರ ಹಾಕೊಳ್ಳಿ. ಹೆಣ್ಮಕ್ಳು 3 ದಿನ ತಗೊಂಡು ಅದನ್ನು ಚಿಕ್ಕ ತಾಳಿ ಹಾಕಿಬೋದು. ಇಲ್ಲ ಹಂಗೆ ಇರಲಿ. 4ನೇದು ಏನು ಗೊತ್ತಾ, ಹಂಗೇನೋ ತಾಂಡೋಗೋ ಶಕ್ತಿ ಇಲ್ಲ ಅಂದರೆ ತಂದು ಸೇರ್ತಾ ಹೋಗ್ಬಿಡಿ ಸಾಕು. ಸೇರ್ತಾ ಒಂದು ವರ್ಷಕ್ಕಿರು ಕೊಳೆಯಲ್ಲ ಉಳಿಯಲ್ಲ ಅಂತ ಪತ್ರೆ ಹೂ ಹಾಕಿರ್ತೀವಿ ನಾವು, ಅದನ್ನು ತೆಗೀರಿ. ಹಂಗೆ ಹಾಕಿಬೇಡಿ. ಅದು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಮನೆ ಒಳಗೆ ಇಟ್ಕೊಂಡಿರಿ. ಕಷ್ಟವನ್ನು ಹಾಕೊಳ್ಳಿ. ಮಕ್ಕಳ ಕೈಲಿ ಬರ್ಸಿ ದುರ್ಗಾಸ್ಥಳ ಕೃಪೆ ಅಂತ ನೀವು ಬರೀರಿ. ದುರ್ಗಾಸ್ಥಳ ಮೀನ್ಸ್ ಭೂಮಿ ತಾಯಿ ಗಂಗೆ ಮಾತೆ ಅಂತ. ದುರ್ಗಮ್ಮನ ಭೂಮಿ ತಾಯಿ ಹೋಲಿಸ್ತೀವಿ ನಾವು. ಇನ್ನು ಯಾರಿಗೆ ಮಕ್ಕಳಿಲ್ಲ ಅಂತ ಬಂದಿರೋ ತಂಗಿಯರ, ನನಗೆ 5 ವರ್ಷ 10 ವರ್ಷ ಮಗ. ನಿಮಗೆ ಚರಿತ್ರೆಯಲ್ಲಿ ಇವಾಗ ಎಲ್ಲೂ ಇಲ್ಲ. ವಿಗ್ರಹ ಥರ ಮಕ್ಕಳು ನನಗಿದ್ದಾರೆ. ವಿಗ್ರಹ ಹಂಗಿದೆ, ಹಂಗೆ ಮಕ್ಕಳಿದ್ದಾರೆ. ವಿಗ್ರಹ ತಲೆಬುಳ್ಳೆ ಸಮೇತ ಮಕ್ಕಳು ಹೆಂಗಿದ್ದಾರೆ ಹಂಗೆ ಮಕ್ಕಳಿದ್ದಾರೆ ನನಗೆ. ಅಲ್ಲಿ ಅದೇ ಬಲಗಡೆ ಆವ ಒಂದು ಮರವಾಗಿ ಹಾವು ಬೆಳೀತಾ ಇದೆಲ್ಲೇ ನೋಡ್ಬೋದು. ಅಲ್ಲೇ ಇದೆಲ್ಲ ಒಂದೇ ಒಂದು ಸೊಳ್ಳೆ ಕಡಿಯೋದಿಲ್ಲ ಯಾರಿಗೂ. ಬರೀ ರಕ್ತ ನಾಯಿನ ಹಾಕಿದ್ದಿಲ್ಲ. 1 ರೂಪಾಯಿ ಯಾರನ್ನ ಕೇಳೋದಿಲ್ಲ. ರಸ್ತೆಗಾಲಿ ಊರಗಾಲಿ ಮತ್ತೆ ಏನೋ ಅಂತ ಸ್ವಾಮಿಯರು ಅನ್ಕೋಬೇಡಿ. ಇದು ಹಣ್ಣು ಕಾಯಿ ತೊಗೊಂಡೋಗಿ, ಬೆಲ್ಲ ತೊಗೊಂಡೋಗಿ, ಕಲ್ಲು ಮಣ್ಣು ತೊಗೊಂಡೋಗ್ಬೇಡಿ ಇಲ್ಲಿಂದ. ಇದು ಎಣ್ಣೆ ಹೊಡೆಯಂಗಿಲ್ಲ. ಅಷ್ಟು ಪವರ್ಫುಲ್ ದೇವ್ರು. ಮತ್ತೆ ಏನೋ ಮಾಡ್ಕೊಂಡು ನಾವು ಜವಾಬ್ದಾರಲ್ಲ. ನಿಮ್ಮ ಅಹಂಕಾರಕ್ಕೆ ನೀವೇ ಜವಾಬ್ದಾರರು. ನಿಮ್ಮ ಅಹಂಕಾರ ಪಡ್ಕೊಂಡು ಏನೋ ತೊಂದರೆ ಮಾಡಿದ್ರೆ ದುರ್ಗಾಸವಾಗಿ ನಾವೇನು ಕಾರಣ ಆಗಿರಲ್ಲ. ನಿಮ್ಮ ಅಹಂಕಾರ ಮೂಲ ಕಾರಣ ಇರುತ್ತೆ. ಇಲ್ಲಿಂದ ಸ್ವಯಂ ಉದ್ಭವ ಮೂರ್ತಿ ಅಲ್ಲಿ ಬಿಡೋದಿಲ್ಲ. ಅಲ್ಲಿ ಬಾವಿ ಇದೆ, 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ ಮಕ್ಕಳು. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿರ್ತೀರಿ. ಗೃಹಪ್ರವೇಶ ಮಾಡಿದ್ದೀನಿ. ನಮ್ಮ ಮನೆಗೆ ಆಯ ಸರಿ ಇಲ್ಲ, ಪಾಯ ಸರಿ ಇಲ್ಲ ಅಂತ ಸೇರ್ಕ ಮಾಡಿದ್ದೀವಿ. ತಗೊಂಡು ಮನೆ ಬಗ್ಗೆ ಕಟ್ಟಿ ಹಸು ಹಾಲು ಕೊಡ್ತಿಲ್ಲ, ತೋಟದ